ಸೊ ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದು ಸಕ್ಸಸ್ ಟೀಮ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮಿಗೆ ನಾವು ನಿಮ್ಗೆಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಈ ಒಂದು 21st ಸೆಂಚುರಿ ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಏನಿದು 21st ಸೆಂಚುರಿಯ ಒಂದು ಬಿಸ್ನೆಸ್ ಅಪಾರ್ಚುನಿಟಿ, ಸೊ ಇದರ ಒಂದು ಬೆನಿಫಿಟ್ ಏನು, ಸೊ ಯಾರಿಗಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವರಿಗೆ ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಅದೇ ಅಲ್ಲದೆ ನಾವೊಂದು ಸೊ ಹೋಮ್ ಒಂದು ಹೌಸ್ ವೈಫ್ ಆಗಿಕೊಂಡು ಸೊ ಮನೆಯಲ್ಲೇ ಕೂತ್ಕೊಂಡು ಸೊ ಒಂದು ವರ್ಲ್ಡ್ ವೈಸ್ ಬಿಸ್ನೆಸ್ ಮಾಡ್ಬೇಕಂತಾದ್ರೆ ಸಹ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಅದ್ರ ಜೊತೆಗೆ ವಿದೌಟ್ ಇನ್ವೆಸ್ಟ್ಮೆಂಟ್, ವಿದೌಟ್ ರಿಸ್ಕ್, ಸೊ ಹೆಚ್ಚು ರಿಸ್ಕ್ ಇಲ್ಲದೆ, ಹೆಚ್ಚು ಇನ್ವೆಸ್ಟ್ಮೆಂಟ್ ಇಲ್ಲದೆ ಸೊ ನೀವು ಬಿಸ್ನೆಸ್ ಮಾಡ್ಬೇಕಂತ ಏನಾದರೂ ಒಂದು ಐಡಿಯಾ ಇದೆ ಅಂತಾದ್ರೆ ಇಟ್ಸ್ ಅ ಬೆಸ್ಟ್ ಅಪಾರ್ಚುನಿಟಿ. ಅದ್ರ ಜೊತೆಗೆ ಸೊ ನಿಮ್ಗೆ ಏನಾದರೂ ಒಂದು ದೊಡ್ಡ ಕನಸಿದೆ, ಸೊ ಈಗ ನಿಮ್ಮ ಜಾಬ್ ಬಿಸ್ನೆಸ್ ಪ್ರೊಫೆಷನಲ್ಲಿ ಸೊ ಸಿಗದಂತ ಒಂದು ವಿಚಾರಗಳು ಸೊ ಇಲ್ಲಿ ನೀವು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಯಾವುದೇ ಇರ್ಬೋದು. ಸೊ ನಿಮ್ಗೊಂದು 4 ಜನರ ಎದುರಿಗೆ ಒಂದು ಸ್ಪೀಚ್ ಮಾಡಬೇಕು, ಸೊ ನಿಮ್ಮ ಒಂದು ಏನು ಪರ್ಸನಾಲಿಟಿಯನ್ನು ಇನ್ಕ್ರೀಸ್ ಮಾಡಬೇಕು, ಸೊ ಜನರು ನಿಮ್ಮನ್ನು ರೆಕಗ್ನೈಸ್ ಮಾಡಬೇಕು, ಸೊ ಇಂಥದ್ದೆಲ್ಲ ಒಂದು ಡ್ರೀಮ್ಸ್ ಇದ್ರೆ ಸೊ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ. ಅದರ ಜೊತೆಗೆ ನೀವು ಜನರಿಗೆ ಹೆಲ್ಪ್ ಮಾಡಬೇಕು, ಅದು ಫೈನಾನ್ಷಿಯಲಿ ಇರ್ಬೋದು, ಅಪಾರ್ಚುನಿಟಿ ಮುಖಾಂತರ ಹೆಲ್ಪ್ ಮಾಡೋದು ಇರ್ಬೋದು. ಸೊ ಆ ಒಂದು ಅವಕಾಶ ಸಹ ಈ ಒಂದು 21st ಸೆಂಚುರಿಯ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯಲ್ಲಿ ಇದೆ. ಅದೇ ಅಲ್ಲದೆ ವರ್ಲ್ಡ್ ಟೂರ್, ಸೊ ವಿತ್ ಫ್ಯಾಮಿಲಿ ನೀವು ಫಾರಿನ್ ಟೂರ್ ಹೋಗಬೇಕು ಸೊ ಅಂತ ಒಂದು ನಿಮ್ಗೆ ಡ್ರೀಮ್ಸ್ ಇದ್ರೆ ಸೊ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೇನೆ. ಅದರೊಟ್ಟಿಗೆ ನಿಮ್ಗೊಂದು ರೆಸಿಡಿಯಲ್ ಇನ್ಕಮ್ ಸ್ಟ್ರೀಮ್ ಫ್ಯೂಚರಿಗೆ. ಸೊ ಈಗ ನಾನು ದುಡಿಯುವಂಥ ಟೈಮಲ್ಲಿ ನಾನು ದುಡಿತಾ ಇದ್ದೇನೆ, ಸೊ ದುಡಿಲಿಕ್ಕೆ ಆಗದ ಟೈಮಲ್ಲಿ ಸೊ ನಮ್ಮ ಒಂದು ಫ್ಯೂಚರ್ ಸೆಕ್ಯೂರಿಟಿಗೋಸ್ಕರ ನೀವೇನಾದ್ರೂ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಬೇಕಂತಾದ್ರೆ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ. ಅದ್ರ ಜೊತೆಗೆ ಅರ್ಲಿ ರಿಟೈರ್ಮೆಂಟ್, ಸೊ ನಾವು ಬೇಗ ರಿಟೈರ್ಮೆಂಟ್ ಪಡಿಬೇಕು. ಎಲ್ಲರೂ 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಪಡಿಲಿಕ್ಕೆ ವೆಯ್ಟ್ ಮಾಡ್ತಾರೆ. ಸೊ ಇದು ಹಾಗೆಲ್ಲ ನೀವು ಬೇಗ ರಿಟೈರ್ಮೆಂಟ್ ಪಡೆದು ಸೊ ನಿಮ್ಮ ಒಂದು ಸಮಯ ನಿಮ್ಮ ಒಂದು ಇಷ್ಟದ ಪ್ರಕಾರ ನಿಮ್ದು ಹಾಬೀಸ್ ಇರ್ಬೋದು, ಸೊ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಆದ್ರೆ ಸೊ ದಿಸ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಇನ್ನೊಂದು ಅಪಾರ್ಚುನಿಟಿ ಏನು ಹೇಳಿದ್ರೆ ನಿಮ್ಮದೇ ಆದ ಒಂದು ಅಸೆಟ್ ಕ್ರಿಯೇಟ್ ಮಾಡಬೇಕು. ಸೊ ಇಟ್ಸ್ ಇನ್ನೊಬ್ರು ಕದಿಲಿಕ್ಕೆ ಸಾಧ್ಯ ಆಗದಂತ ಒಂದು ನಿಮ್ಗೆ ಅಸೆಟ್ ಕ್ರಿಯೇಟ್ ಮಾಡಬೇಕು. ಸೊ ಅಂತ ಒಂದು ಡ್ರೀಮ್ಸ್ ಇದೆ ಅಂತ ಆದ್ರೆ ಇಟ್ಸ್ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಅದರೊಟ್ಟಿಗೆ ನಿಮ್ಗೆ ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಮಾಡಬೇಕು, ಸೊ ಹೆಚ್ಚೆಚ್ಚು ಜನರ ಪರಿಚಯ ಆಗ್ಬೇಕಂತಾದ್ರೆ ಸೊ ಈ 21st ಸೆಂಚುರಿಯ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಏನಿದೆ ಸೊ ಇದು ಒನ್ ಆಫ್ ದಿ ಬೆಸ್ಟ್. ಅದರೊಟ್ಟಿಗೆ ಸೊ ಗ್ಲೋಬಲ್ ಅರ್ನಿಂಗ್, ಸೊ ನೀವು ವರ್ಲ್ಡ್ ವೈಸ್ ಇನ್ಕಮ್ ಅರ್ನ್ ಮಾಡಬೇಕು ಇಲ್ಲೇ ಕೂತ್ಕೊಂಡು. ಸೊ ಈ ಒಂದು ಬಿಸ್ನೆಸ್ ಮಾಡ್ಬೇಕಂತಾದ್ರೆ ದಿಸ್ ಇಸ್ ದ ಬೆಸ್ಟ್ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ಎಲ್ಲ ಒಂದು ರೀಸನ್ಗೆ ಸೊ ನಾವು ಈ ಒಂದು 21st ಸೆಂಚುರಿಯ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನು ನಾವು ಫಸ್ಟ್ ತಿಳಿಬೇಕು. ಸೊ ಮಾಡಬೇಕು ಅಂತ ನಾನು ಹೇಳೋದಿಲ್ಲ, ಸೊ ಅದು ಡಿಪೆಂಡ್ ಸೊ ನಿಮ್ಮ ಒಂದು ಡ್ರೀಮ್ಸ್ ಮೇಲೆ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಅಲ್ಲಿ ಇರ್ತದೆ. ಸೊ ಆದ್ರೆ ಇಲ್ಲಿ ನಾವು ಫಸ್ಟ್ ತಿಳಿಬೇಕು ಏನಿದು ಅಪಾರ್ಚುನಿಟಿ ಅಂತ. ಇದ್ರ ವಿಷಯ ತಿಳಿದ್ರೆ ಸೊ ನಮ್ಗೆ ಬೆನಿಫಿಟ್ ಏನಂತ ಹೇಳಿದ್ರೆ, ಸಪೋಸ್ ನನ್ಗೆ ಇದು ಅಗತ್ಯ ಇಲ್ಲ ಅಂತ ಆದ್ರೆ ಯಾರಿಗೆ ಅಗತ್ಯ ಉಂಟು ಆ ಒಂದು ಅಪಾರ್ಚುನಿಟಿಯನ್ನು ಅವರಿಗೆ ತೋರಿಸುವ ಮುಖಾಂತರ ಅವರಿಗೂ ನೀವು ಸಹಾಯ ಮಾಡುವಂತ ಒಂದು ಅವಕಾಶ ಇದೆ. ಸೊ ನೀವು ಈಗ ಪ್ರೆಸೆಂಟ್ ಜಾಬ್ ಬಿಸ್ನೆಸ್ ಯಾವುದರಲ್ಲೇ ಇರಲಿ, ಸೊ ನಿಮಗೆ ಬರುವಂತ ಒಂದು ಇನ್ಕಮ್ ನಿಮ್ಮ ಒಂದು ಫ್ಯೂಚರ್ ಸೆಕ್ಯೂರಿಟಿಗೆ ಸಾಕಾ ಅಂತ ಒಂದು ಯೋಚನೆ ಮಾಡಿದ್ರೆ ಸೊ ನಿಮ್ಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇರ್ತದೆ. ಯಾಕೆ ಹೇಳಿದ್ರೆ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಸೊ ಆಗುವಂತ ಒಂದು ವೇರಿಯೇಷನ್ ಅಲ್ಲಿ ಸೊ ಇನ್ಕಮ್ ಸಾಕಾಗ್ತದ, ಸೊ ನಿಮ್ಗೊಂದು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡಬೇಕು, ನಿಮ್ಮ ಜಾಬ್ ಬಿಸ್ನೆಸ್ ಪ್ರೊಫೆಷನ್ಗೆ ಎಫೆಕ್ಟ್ ಆಗದೆ ಅನ್ನೋದ್ರ ಮಾಡ್ಬೇಕಂತಿದ್ರೆ ಸೊ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ. ಓಕೆ, ಸೊ ಈ ಒಂದು ಅಪಾರ್ಚುನಿಟಿ ಬಗ್ಗೆ ಹೇಳಿದೆ. ಅದರ ಮೊದಲು ಸೊ ಅಪಾರ್ಚುನಿಟಿ ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆದಾಯ ಗಳಿಸ್ಲಿಕ್ಕೆ, ಅದರ ಜೊತೆಗೆ ನಮ್ಮ ಒಂದು ಕನಸುಗಳನ್ನು ನನಸು ಮಾಡಲಿಕ್ಕೆ. ಸೊ ಅದರಿಂದ ಇದನ್ನು ಮೋರ್ ದೆನ್ ಎ ಬಿಸ್ನೆಸ್ ಅಂತ ಹೇಳ್ತೇವೆ, ಹಣಕ್ಕಿಂತ ಹೆಚ್ಚಿಗೆ ಇದರಲ್ಲಿ ನಾವು ಪಡಿಬಹುದು. ಹಾಗಾದ್ರೆ ಹಣದ ರೂಪದ ವಿಷಯಕ್ಕೆ ಬರುದಂತಾದ್ರೆ ಸೊ ಹಣ ಗಳಿಸ್ಲಿಕ್ಕೆ ಈ ಒಂದು ಅಪಾರ್ಚುನಿಟಿ ಮಾತ್ರ ಸಾಧ್ಯವ, ಬೇರೆ ಯಾವ್ದು ಅಪಾರ್ಚುನಿಟಿಗಳಿದೆ ಹಣ ಗಳಿಸುವಂತ ಒಂದು ಲೀಗಲ್ ವೇಗಳು ಯಾವ್ದು ಅಂತ ನೋಡುವ. ಸೊ ಹಣ ಗಳಿಸ್ಲಿಕ್ಕೆ ಇರುವಂತದ್ದು 4 ವೇ ಇದೆ. ಸೊ ಅದು ಯಾವ್ದಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು, ನಾನು ಪುನಃ ರಿಪೀಟ್ ಮಾಡ್ತೇನೆ. ಇದರ ಬಗ್ಗೆ ನಿಮ್ಗೆ ಹೆಚ್ಚು ಇನ್ಫಾರ್ಮೇಶನ್ ಬೇಕಂತಾದ್ರೆ ಸೊ ರಾಬರ್ಟ್ ಕಿಯೋಸಕಿ ಅಂತ ಒಬ್ರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಬರೆದಂತ ಒಂದು ಬುಕ್ ಇದೆ, ಸೊ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತ. ಆ ಬುಕ್ ಅನ್ನು ನೀವು ರೀಡ್ ಮಾಡಿ, ಅದರಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ. ಇನ್ನೊಂದಿದೆ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ, ಅದಲ್ಲದೆ ಬಿಸ್ನೆಸ್ ಸ್ಕೂಲ್ ಅಂತ ಬುಕ್ ಇದೆ. ಸೊ ಈ ಬುಕ್ ಗಳನ್ನು ಓದಿದ್ರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಒಂದು ಲೀಗಲ್ ವೇ ಅಲ್ಲಿ ನಾವು ಹಣ ಗಳಿಸುವಂತ ಒಂದು 4 ದಾರಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಬರುವಂತದ್ದು ಎಂಪ್ಲಾಯ್ ಕ್ಯಾಟಗರಿ.
ಎಂಪ್ಲಾಯ್ ಕ್ಯಾಟಗರಿ ಅಂತ ಹೇಳಿದ್ರೆ ನಾವು ಎಲ್ಲಿಯಾದ್ರೂ ಒಂದು ಕಡೆ ಕೆಲಸಕ್ಕೆ ಸೇರಿ ಸೊ ಅಲ್ಲಿ ದುಡಿಯುವಂಥದ್ದು. ಸೊ ನಮ್ಗೆ ಇಲ್ಲಿ ಇನ್ಕಮ್ ಹೇಗೆ ಬರ್ತದೆ? ಸೊ ನಾವು ಅಲ್ಲಿ ಹೋಗಿ ದುಡಿದ್ರೆ ಮಾತ್ರ ನಮ್ಗೆ ಇನ್ಕಮ್ ಬರ್ತದೆ. ದುಡಿಯುವುದು ಅಂತ ಹೇಳಿ ನಾವು ಅಲ್ಲಿ ಫಸ್ಟ್ ಸಮಯ ಕೊಟ್ರೆ ಮಾತ್ರ ಸೊ ಅಲ್ಲಿ ನಮ್ಗೆ ಇಲ್ಲಿ ಇನ್ಕಮ್ ಬರುವಂಥದ್ದು. ಸಪೋಸ್ ನಾವು ರಜೆ ಮಾಡಿದೆವು, ಅಲ್ಲಿ ಟೈಮ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಸ್ಟಾಪ್ ಆಗ್ತದೆ. ಆದ್ರಿಂದ ಇಲ್ಲಿ ಸೊ ಸಮಯ ಕೊಟ್ರೆ ಹಣ ಸಿಗ್ತದೆ. ಸೊ ನೀವು ಜಾಸ್ತಿ ಸಮಯ ಕೊಟ್ರೆ ಜಾಸ್ತಿ ಹಣ ಸಿಗ್ತದಾ ಅಂತ ಹೇಳಿದ್ರೆ ಈ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಇರುವುದಿಲ್ಲ. ಯಾಕೆ ಹೇಳಿದ್ರೆ ನೀವೊಂದು ನಿಮ್ಮ ಒಂದು ಎಜುಕೇಶನ್ ನ ಬೇಸ್ ಅಲ್ಲಿ ನಿಮ್ಗೆ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತೇವೆ. ಸೊ ನೀವು ಎಷ್ಟು ಜಾಸ್ತಿ ದುಡಿದ್ರು ಸಹ ನಿಮ್ಗೆ ಸಿಗುವ ಇನ್ಕಮ್ ಆ ಒಂದು ನಿಗದಿತ ಒಂದು ಇನ್ಕಮ್ ಮಾತ್ರ ಆಗಿರ್ತದೆ. ಅದೇ ನೀವು ನಾನು ಎಷ್ಟು ಜಾಸ್ತಿ ದುಡಿದ್ರು ಇನ್ಕಮ್ ಜಾಸ್ತಿ ಆಗುದಿಲ್ಲ ಅಂತ ಹೇಳ್ಕೊಂಡು ನೀವು ವರ್ಕ್ ಮಾಡದೇ ಇದ್ರೆ ಅದು ನಿಮ್ಗೆ ಸಿಗೋದಿಲ್ಲ. ಸೊ ಯಾಕೆ ಹೇಳಿದ್ರೆ ಇಲ್ಲಿ ನೀವು ಟೈಮ್ ಕೊಟ್ರೆ ಮಾತ್ರ ನಿಮ್ಗೆ ಇಲ್ಲಿ ಇನ್ಕಮ್ ಸಿಗ್ತದೆ. ಸೊ ಅದೇ ಅಲ್ಲದೆ ಇಲ್ಲಿ ನಿಮ್ಗೊಬ್ರು ಬಾಸ್ ಇರ್ತಾರೆ. ಯಾಕಂದ್ರೆ ನೀವು ಜಾಸ್ತಿ ದುಡಿದ್ರು ಹಣ ಸಿಗುದಿಲ್ಲ ಅಂತ ಹೇಳ್ಕೊಂಡು ನೀವು ಸುಮ್ಮನೆ ಕೂತಿರಂತಾದ್ರೆ ಸೊ ನಿಮ್ಗೆ ಇನ್ಕಮ್ ಕಟ್ ಮಾಡ್ತಾರೆ. ಅದರೊಟ್ಟಿಗೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿಕೊಳ್ಳಿಕ್ಕೆ ಒಬ್ರು ಬಾಸ್ ಅಂತ ಇರ್ತಾರೆ. ಸೊ ಬಾಸ್ ಏನ್ ಮಾಡ್ತಾರೆ, ಸಪೋಸ್ ನೀವು ದುಡಿಲಿಲ್ಲ ಹೇಳಿದ್ರೆ ನಿಮ್ಮನ್ನು ರಿಪ್ಲೇಸ್ ಮಾಡಿ ಬಿಡ್ತಾರೆ. ಸೊ ಇನ್ನೊಬ್ಬ ಅಲ್ಲಿ ದುಡಿಲಿಕ್ಕೆ ರೆಡಿ ಇರುವ ವ್ಯಕ್ತಿಯನ್ನು ಅಲ್ಲಿ ಪೊಸಿಷನಿಂಗ್ ಮಾಡಿ ಬಿಡ್ತಾರೆ. ಸೊ ಆದ್ರಿಂದ ಈ ಒಂದು ಫಸ್ಟ್ ಕ್ಯಾಟಗರಿ ಸೊ ಎಂಪ್ಲಾಯ್ ಕ್ಯಾಟಗರಿ. ಎರಡನೇದು ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಅದು ಏನಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿ. ಸೊ ಇಲ್ಲಿಗೂ ಇರುವಂತ ವ್ಯತ್ಯಾಸ ಏನಂತ ಹೇಳಿದ್ರೆ ಸೊ ಇಲ್ಲಿ ಬಾಸ್ ಇರ್ತಾರೆ, ಇಲ್ಲಿ ಬಾಸ್ ಇರುವುದಿಲ್ಲ. ಸೊ ಇಲ್ಲಿ ಯಾರು ಬಾಸ್? ನಾವೇ ಬಾಸ್. ಇದು ಯಾವ್ದಂತ ಹೇಳಿದ್ರೆ ಸುತ್ತಮುತ್ತ ಇರುವಂತ ಈಗ ಶಾಪ್ಸ್ ಇರ್ಬೋದು, ಸೊ ಇಂಜಿನಿಯರ್ಸ್ ಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸೊ ಇವರೆಲ್ಲ ಬರೋದು ಲಾಯರ್ಸ್ ಇರ್ಬೋದು, ಇವರೆಲ್ಲ ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಇರುವವರು. ಸೊ ಈಗ ಸಣ್ಣ ಸಣ್ಣ ಶಾಪು ಏನೆಲ್ಲ ಬಿಸ್ನೆಸ್ಗಳು ನಮ್ಮ ಸುತ್ತಮುತ್ತ ಕಾಣ್ತಾ ಇದೆ. ಸೊ ಅದೆಲ್ಲ ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಇರ್ತದೆ. ಸೊ ಇಲ್ಲಿ ನೀವು ಗಮನಿಸ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಅಷ್ಟೇ ನೀವು ಸಮಯ ಕೊಟ್ರೆ ನಿಮ್ಗೆ ಇನ್ಕಮ್ ಸಿಗ್ತದೆ. ಎಷ್ಟು ಸಮಯ ಕೊಡ್ತೀರಿ? ಸೊ ಸಮಯ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಆದಾಯ ಗಳಿಸುವಂತ ಅವಕಾಶ ಇದೆ. ಸಪೋಸ್ ನೀವು ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಇನ್ಕಮ್ ನಿಮ್ಗೆ ಸ್ಟಾಪ್ ಆಗಿ ಬಿಡ್ತದೆ. ಸೊ ಇದು ಸಹ ಸೇಮ್ ಕ್ಯಾಟಗರಿ. ಸೊ ಈ ಫಸ್ಟ್ 2 ಕ್ಯಾಟಗರಿ ಏನಂತ ಹೇಳಿದ್ರೆ ಸೊ ಟೈಮ್ ಕೊಟ್ರೆ ಮಾತ್ರ ನಿಮ್ಗೆ ಹಣ ಸಿಗ್ತದೆ. ಆದ್ರಿಂದ ಈ 2 ಕ್ಯಾಟಗರಿಯನ್ನು ನಾವು ಆಕ್ಟಿವ್ ಇನ್ಕಮ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಆಕ್ಟಿವ್ ಇನ್ಕಮ್, ಸೊ ನೀವು ಆಕ್ಟಿವ್ ಆಗಿ ವರ್ಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಸಿಗುವಂತ ಒಂದು ಇನ್ಕಮ್. ಸೊ ಇದು ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನ ಈ ಒಂದು ಕ್ಯಾಟಗರಿಯಲ್ಲಿ ಇದ್ದಾರೆ ಅಂತ ನೋಡುವ. ಸೊ ಇದೊಂದು ಈ ವಿಚಾರದಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ ಸೊ ವರ್ಲ್ಡಿನ ಒಂದು ಪಾಪ್ಯುಲೇಷನ್ ಒಂದು 95% ಆಫ್ ಪೀಪಲ್ಸ್ ಈ ಕ್ಯಾಟಗರಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟು? 95% ಜನ ಈ ಒಂದು ಕ್ಯಾಟಗರಿಯಲ್ಲಿ ಇರ್ತಾರೆ. ಹಾಗಾದ್ರೆ ಇವರದ್ದು ಒಟ್ಟು ಒಂದು ಸಂಪತ್ತು ಎಷ್ಟು ಅಂತ ನೋಡೋದಾದ್ರೆ ವರ್ಲ್ಡಿನ ಒಂದು 5% ಮಾತ್ರ ಅಂತ. ಇದೊಂದು ದೊಡ್ಡ ಟ್ರಾಜಿಡಿ ಅಂತ ಹೇಳ್ಬೋದು. 95% ನಮ್ಮ ಪಾಪ್ಯುಲೇಷನ್ ಅವರ ಹತ್ರ ಇರುವಂತ ಒಂದು ಟೋಟಲ್ ವೆಲ್ತ್ ಎಷ್ಟು ಹೇಳಿದ್ರೆ ವರ್ಲ್ಡ್ ಇದು 5% ಮಾತ್ರ. ಸೊ ಆದ್ರೆ ಎಲ್ಲರೂ ಈ ಕ್ಯಾಟಗರಿಯಲ್ಲಿ ಯಾಕೆ ಇರ್ತಾರೆ ಅಂತ ನಾವು ನೋಡೋದಂತಾದ್ರೆ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಪಾರ್ಟ್ ಬರುವುದಿಲ್ಲ, ರಿಸ್ಕ್ ಪಾರ್ಟ್ ಬರುವುದಿಲ್ಲ. ಸೊ ನಮ್ಮ ಒಂದು ತಂದೆ ತಾಯಿ ಕಲಿಸಿದ ಒಂದು ಟ್ರೆಡಿಷನಲ್ ಮೆಥಡ್ ಇದೆ. ಸೊ ನೀನ್ ದೊಡ್ಡದಾಗು, ಒಂದು ಒಳ್ಳೆ ಸ್ಕೂಲಿಗೆ ಹೋಗು, ಒಳ್ಳೆ ಒಂದು ಎಜುಕೇಶನ್ ಪಡಿ, ಸೊ ನೀವೊಂದು ಒಳ್ಳೆ ಸರ್ಟಿಫಿಕೇಟ್ ಪಡಿ, ಡಿಗ್ರಿ ಪಡಿ, ಆ ಒಂದು ಡಿಗ್ರಿಗೆ ತಕ್ಕದಾದ ಒಂದು ಜಾಬ್ ಅನ್ನು ಹುಡುಕು. ಸೊ ಅಲ್ಲಿ ನೀನು ಒಂದು ಸೆಟಲ್ ಆಗು ಲೈಫಲ್ಲಿ. ಸೊ ನಿಮ್ಗೆ ಅಲ್ಲಿ ಕೊಟ್ಟಂತ ಯಾವುದು ಸೊ ನಿಮ್ಮ ಒಂದು ಕಂಪನಿ ಕೊಟ್ಟಂತ ಅಥವಾ ಒಂದು ನಿಮ್ದೊಂದು ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅವರು ಕೊಟ್ಟಂತ ಕ್ವಾರ್ಟರ್ಸ್ ಅಥವಾ ಅವರು ಕೊಟ್ಟಂತ ಒಂದು ಕಾರಲ್ಲಿ ನೀವು ಓಡಾಡಿ ಸೊ ಒಳ್ಳೆ ರೀತಿಯಲ್ಲಿ ಮದುವೆ ಆಗಿ ಸಾಲ ಮಾಡಿಕೊಂಡು ನೀವು ಮನೆ ಮಾಡ್ಕೊಳ್ಳಿ, ಸೊ ಕಾರ್ ಮಾಡ್ಕೊಳ್ಳಿ. ಸೊ ಜೀವಮಾನ ಇರುವವರೆಗೆ ನೀವು ಅಲ್ಲಿ ಲೋನ್ ಅನ್ನು ಕಟ್ಟಿ ಸೊ ಮಕ್ಕಳಿಗೆ ಸಹ ಒಂದು ಬೆಸ್ಟ್ ಎಜುಕೇಶನ್ ಕೊಡಿ, ಸಾಲ ಮಾಡಿ ಎಜುಕೇಶನ್ ಕೊಡಿ. ಸೊ ಅವರಿಗೂ ಸಹ ಒಂದು ಒಳ್ಳೆ ಕಂಪನಿ ನೋಡ್ಕೊಂಡು ಕೆಲಸಕ್ಕೆ ಸೇರಿಸಿ. ಸೊ ಇದು ಕಲಿಸಿದಂತ ಒಂದು ನಮ್ಮ ಒಂದು ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನ್ ಹೇಳಿದ್ರೆ ಯಾರೇ ಇರ್ಲಿ ಸೊ ಅವರ ಒಂದು ಇನ್ಕಮಿಗೆ ತಕ್ಕ ಡ್ರೀಮ್ ಅನ್ನು ಫುಲ್ಫಿಲ್ ಮಾಡ್ತಾರೆ ವಿನಃ ಅವರ ಒಂದು ರಿಯಲ್ ಡ್ರೀಮ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ ಅಲ್ಲಿ ನೀವು ನೋಡಿರ್ಬೋದು. ಸೊ 95% ಆಫ್ ಪಾಪ್ಯುಲೇಷನ್ ಏನಾಗಿದೆ ಅಂತ ಹೇಳಿದ್ರೆ ಇವರು ರ್ಯಾಟ್ ರೇಸ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ಅವರ ಜೀವನ ಒಂದು ಕೆಲಸದ ಒಳಗೆ ಸ್ಟಕ್ ಆಗಿ ಬಿಡುತ್ತದೆ. ಅವರ ಡ್ರೀಮ್ಸ್ ಗಳು ಹೋಯ್ತು ಹೇಳಿದ್ರೆ ಸೊ ಅದೆಲ್ಲ ಅವರು ಕಳ್ಕೊಂಡು ಸೊ ಒಂದು ಬದುಕಲಿಕ್ಕೋಸ್ಕರ ಹೋರಾಡುವಂತ ಒಂದು ಪರಿಸ್ಥಿತಿ ಈ ಒಂದು 95% ಕ್ಯಾಟಗರೀಸ್ ಪೀಪಲ್ ಅಲ್ಲಿ ಇರ್ತಾರೆ. ಸೊ ಹಾಗಾದ್ರೆ ಈ ರೈಟ್ ಕ್ವಾಡ್ರೆಂಟಿಗೆ ಬರುವ ಸೊ ಇಲ್ಲಿ ಯಾರು ಇರ್ತಾರೆ? ಇಲ್ಲಿ ಇರುವವರು ಬಿಸ್ನೆಸ್ ಓನರ್ಸ್ ಮತ್ತು ಸೊ ಇನ್ವೆಸ್ಟರ್ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಓನರ್ ಅಂಡ್ ಇನ್ವೆಸ್ಟರ್. ಸೊ ಇದು ಎಷ್ಟು ಪಾಪ್ಯುಲೇಷನ್ ಇದೆ? ಸೊ ಇಲ್ಲಿ ನೀವು ನೋಡ್ಬೇಕಾದದ್ದು ಹೇಳಿದ್ರೆ ಓನ್ಲಿ 5% ಪಾಪ್ಯುಲೇಷನ್ ಮಾತ್ರ ಸೊ ಈ ಒಂದು ಕ್ಯಾಟಗರಿಯಲ್ಲಿ ಇದೆ ಅಂತೆ. ಸೊ ಬಿಸ್ನೆಸ್ ಓನರ್ ಆಗಿರ್ತಾರೆ, ಅವರು ಇನ್ವೆಸ್ಟರ್ ಆಗಿರ್ತಾರೆ. ಸೊ ಇಲ್ಲಿ ಒಂದು ವಿಷಯ ನೀವು ತಿಳ್ಕೊಳ್ಬೇಕಾದದ್ದು ಸೊ ವರ್ಲ್ಡಿನ 95% ಆಫ್ ವೆಲ್ತ್ ಸೊ ಇವರಲ್ಲಿ ಅಕ್ಯುಮುಲೇಟ್ ಆಗಿದೆ ಅಂತ. ಸೊ ಇವರಲ್ಲಿ ಒಟ್ಟಾದದ್ದು ಈ ಒಂದು 95% ಆಫ್ ವೆಲ್ತ್ ಇಲ್ಲಿ ಅಕ್ಯುಮುಲೇಟ್ ಆಗಿದೆ. ಯಾಕೆ? ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಆದ್ರೆ ವೆಲ್ತ್ ಕಡಿಮೆ ಇದೆ. ಸೊ ಇಲ್ಲಿ
ಪಾಪ್ಯುಲೇಷನ್ ಕಡಿಮೆ ಇದೆ, ಆದ್ರೆ ಎಲ್ಲಾ ವೆಲ್ತ್ ಇಲ್ಲಿ ಕೂಡಿದೆ. ಸೊ ಯಾಕಂತ ಹೇಳಿದ್ರೆ, ಸೊ ಈ ಬಿಸ್ನೆಸ್ ಓನರ್, ಇನ್ವೆಸ್ಟರ್, ಸೊ ಇವರು ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಸೊ ಏನೋ ಒಂದು ಹೊಸತು ಸಾಧಿಸ್ಲಿಕ್ಕೆ ರೆಡಿ ಇರ್ತಾರೆ. ಅದ್ರ ಜೊತೆಗೆ ಇವರಿಗೆ ಒಂದು ಬಲವಾದ ಕನಸು ಇರ್ತದೆ. ಸೊ ನಾವು ಹಣಕ್ಕೋಸ್ಕರ ಕೆಲಸ ಮಾಡುವುದಕ್ಕಿಂತ ಹಣ ನಮಗೋಸ್ಕರ ಕೆಲಸ ಮಾಡ್ಬೇಕಂತ ಯೋಚಿಸುವವರು ಇವರಾಗಿರ್ತಾರೆ. ಅದರಿಂದ ಇಲ್ಲಿ ಹಣ ಅವರಿಗೋಸ್ಕರ ಕೆಲಸ ಮಾಡಬೇಕು ಅಥವಾ ಜನ ಅವರಿಗೋಸ್ಕರ ಕೆಲಸ ಮಾಡಬೇಕು. ಈ ಎರಡು ಥಿಂಕಿಂಗ್ ಅಲ್ಲಿ ಇರುವ ಒಂದು ಜನರು ಈ ಒಂದು ಬಿಸ್ನೆಸ್ ಓನರ್ ಅಥವಾ ಇನ್ವೆಸ್ಟರ್ ಆಗಿರ್ತೀರಿ. ಹಾಗಾದ್ರೆ ಈಗ ಸೊ ನೀವು ಯಾರು ಈ ಒಂದು ಪ್ರೆಸೆಂಟೇಶನ್ ನೋಡ್ತಾ ಇದ್ದೀರಿ, ಸೊ ನಿಮ್ಮ ಒಂದು ಥಿಂಕಿಂಗ್ ಯಾವ ಕಡೆ ಇದೆ, ಸೊ ನೀವು ಯಾವ ಕ್ವಾಡ್ರೆಂಟ್ ಅಲ್ಲಿ ಇದ್ದೀರಿ ಅಥವಾ ನಿಮ್ಮ ಒಂದು ಮುಂದೆ ಯಾವ ಕ್ವಾಡ್ರೆಂಟಿಗೆ ಹೋಗ್ಬೇಕಂತಿದ್ದೀರಿ, ಸೊ ನೀವು ಯೋಚನೆ ಮಾಡ್ಕೊಳ್ಳಿ. ಸೊ ಈ ಒಂದು ಅಪಾರ್ಚುನಿಟಿ ಯಾರಿಗೆ ಅಂತ ಹೇಳಿದ್ರೆ, ಸೊ ಈ ಒಂದು ಲೆಫ್ಟ್ ಸೈಡ್ ಕ್ವಾಡ್ರೆಂಟ್ ಅಲ್ಲಿ ಏನಿರ್ತಾರೆ, ಸೊ ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯೀಸ್ ಮೆಂಟಾಲಿಟಿ ಅವರು, ಸೊ ನೀವು ರೈಟ್ ಕ್ವಾಡ್ರೆಂಟಿಗೆ ಬರುವಂತ ಒಂದು ಆಸೆ ಇಟ್ಕೊಂಡಿದ್ರೆ ಅಂತವರಿಗಾಗಿ ಈ ಒಂದು ಅಪಾರ್ಚುನಿಟಿ. ಅದರಿಂದಲೇ ಹೇಳಿದಾಗ ನಾನು ಇಟ್ಸ್ ಮೋರ್ ದೆನ್ ಎ ಬಿಸ್ನೆಸ್. ಇಲ್ಲೆಲ್ಲ ಖಾಲಿ ಅವರ ಹಣಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅಂತ ಆದ್ರೆ, ಇಲ್ಲಿ ಹಣ ಮಾತ್ರ ಅಲ್ಲ, ಹಣದ ಜೊತೆಗೆ ಅವರ ಕನಸುಗಳಿಗೋಸ್ಕರ ಹೋರಾಟ ಮಾಡುವಂತ ಒಂದು ಕೆಟಗರಿ ಆದ್ರಿಂದ, ಸೊ ಈ ಕೆಟಗರಿಗೆ ಬರ್ಲಿಕ್ಕೆ ಯಾರಿಗೆ ಇಷ್ಟ ಇದೆ, ಒಬ್ಬ ಕಾಮನ್ ಪೀಪಲ್ಗೆ. ಸೊ ಯಾಕೆ ಹೇಳಿದ್ರೆ ನೀವು ಇಲ್ಲಿ ನೋಡಿರ್ಬೋದು, ಯಾರು 5% ಅಲ್ಲಿ ಇದ್ದಾರೆ ಅವರೆಲ್ಲ ಸೂಪರ್ ರಿಚ್. ಸೊ ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಸೊ ಅವರ ಹಿನ್ನೆಲೆ ಆ ರೀತಿ ಇರ್ತದೆ. ಅವರ ಫ್ಯಾಮಿಲಿ ರಿಚ್ ಇರ್ತಾರೆ, ಅವರು ಮೊದಲೇ ಬಿಸ್ನೆಸ್ ಓನರ್ಸ್ ಗಳಾಗಿರ್ತಾರೆ. ಸೊ ಅವ್ರ ಇದ್ದ ಆಸ್ತಿಯನ್ನು ಇನ್ನೂ ಆಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಅವ್ರ ಹತ್ರ ಬೇಕಾದಷ್ಟು ಬಂಡವಾಳ ಇದರಿಂದ ಸೊ ಅವರು ಬಿಸ್ನೆಸ್ಸಿಗೆ ತೊಡಗ್ತಾರಂತ ನಾವು ತಿಳ್ಕೊಂಡಿರ್ತೇವೆ. 100% ಹೌದು. ಆದ್ರಿಂದ ನಾವು ಈ ಒಂದು ಕೆಟಗರಿಯಲ್ಲೇ ಸ್ಯಾಟಿಸ್ಫೈಡ್ ಆಗಿರ್ತೇವೆ. ಕಾರಣ ಏನು ಹೇಳಿದ್ರೆ, ನಮ್ಗೆ ನಮ್ಮ ಹತ್ರ ಬಂಡವಾಳದ ಕೊರತೆ ಇರ್ಬೋದು, ಅಥವಾ ನಾಲೆಡ್ಜ್ ನ ಕೊರತೆ ಇರ್ಬೋದು, ಅಥವಾ ಒಂದು ರಿಸ್ಕ್ ಅನ್ನು ತಗೊಳ್ಳುವಂತ ಒಂದು ಕೊರತೆ ಇರ್ಬೋದು. ಸೊ ಅಂದ್ರೆ ಒಂದು ಭಯ ಅಂತ ಇರ್ಬೋದು. ಆದ್ರಿಂದ ಸೊ ನಾವು ಈ ಕೆಟಗರಿಗೆ ಬರ್ಲಿಕ್ಕೆ ಹೆದರ್ತಾ ಇರ್ತೇವೆ. ಸೊ ಹಾಗಾದ್ರೆ ಈ ಕೆಟಗರಿಗೆ ಒಬ್ಬ ಕಾಮನ್ ಪೀಪಲ್, ನಾನು ಆಲ್ರೆಡಿ ಹೇಳಿದೆ, ಒಬ್ಬ ಎಂಪ್ಲಾಯ್ ಇರ್ಲಿ, ಸೆಲ್ಫ್ ಎಂಪ್ಲಾಯ್ ಇರ್ಬೋದು, ಅಥವಾ ಸಣ್ಣ ಒಂದು ಬಿಸ್ನೆಸ್ ಓನರ್ಸ್ ಇರ್ಬೋದು. ಸೊ ಯಾರು ಈ ಕೆಟಗರಿಗೆ ಬರಬೇಕು, ತಮ್ಮ ಡ್ರೀಮ್ ಫುಲ್ಫಿಲ್ ಮಾಡಬೇಕು, ಅರ್ಲಿ ರಿಟೈರ್ಮೆಂಟ್ ಪಡಿಬೇಕು, ಅಂತವರಿಗೋಸ್ಕರ ಈ ಒಂದು ಅಪಾರ್ಚುನಿಟಿ. ಓಕೆ, ಹಾಗಾದ್ರೆ ಈಗ ಬಿಸ್ನೆಸ್ ಓನರ್ ಏನ್ ಮಾಡ್ತಾರೆ, ಇನ್ವೆಸ್ಟರ್ ಏನ್ ಮಾಡ್ತಾರೆ, ಅಷ್ಟು ಸಂಪತ್ತನ್ನು ಒಟ್ಟು ಮಾಡ್ಲಿಕ್ಕೆ ಕಾರಣ ಏನು ಅಂತ ನೋಡುವ. ಇಟ್ಸ್ ಅ ಸಿಂಪಲ್. ಸೊ ಬಿಸ್ನೆಸ್ ಓನರ್ ಏನ್ ಮಾಡ್ತಾರೆ ಹೇಳಿದ್ರೆ, ಅವ್ರ ಓನ್ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಅಲ್ಲಿ ಆ ಒಂದು ಸಿಸ್ಟಮ್ ರನ್ ಮಾಡ್ಲಿಕ್ಕೆ ಬೇಕಾದ ಒಂದು ಎಕ್ಸ್ಪರ್ಟ್ಗಳು, ಯಾರು ಹೈಯರ್ ಎಜುಕೇಶನ್ ಸರ್ಟಿಫಿಕೇಟ್ ಪಡೆದು ಸೊ ವರ್ಕ್ ಮಾಡ್ಲಿಕ್ಕೆ ರೆಡಿ ಇರುವ ಒಂದು ಮ್ಯಾನೇಜರ್ಸ್ ಗಳಿರ್ಬೋದು, ಸೊ ವರ್ಕರ್ಸ್ ಇರ್ಬೋದು, ಅಥವಾ ಸೊ ಸೂಪರ್ವೈಸರ್ ಇರ್ಬೋದು, ಅವರನ್ನೆಲ್ಲ ಹೈಯರ್ ಮಾಡಿಕೊಂಡು ಸೊ ಈ ಒಂದು ಬಿಸ್ನೆಸ್ ಸಿಸ್ಟಮಿಗೋಸ್ಕರ ಅವರು ಕೆಲಸ ಮಾಡ್ಲಿಕ್ಕೆ ಆ ಜನರನ್ನು ನೇಮಿಸ್ತಾರೆ. ಸೊ ಇಲ್ಲಿ ಜನರು ಹೆಚ್ಚೆಚ್ಚು ಕೆಲಸ ಮಾಡಿದಷ್ಟು, ಅವರ ಪರ್ಫಾರ್ಮೆನ್ಸ್ ಹೆಚ್ಚಾದಷ್ಟು ಇವರ ಒಂದು ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ನಾನು ಒಂದು ಒಳ್ಳೆ ಉದಾಹರಣೆ ಹೇಳೋದಾದ್ರೆ, ಸೊ ನನ್ನ ಹತ್ರ ಒಂದು ಕ್ಯಾಶ್ಯೂ ಫ್ಯಾಕ್ಟ್ರಿ ಇದೆ. ಸೊ ಆ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ನಾನು ಹಾಕಿದ್ದೇವೆ. ಕ್ಯಾಶ್ಯೂ ಫ್ಯಾಕ್ಟ್ರಿ ನಾವು ಒಂದು ಹಾಕ್ಬೇಕಂತಾದ್ರೆ ಸೊ ಅದಕ್ಕೊಂದು ಸಿಸ್ಟಮ್ ಇದೆ. ಸೊ ಅದಕ್ಕೆ ಬೇಕಾದ ಒಂದು ಫ್ಯಾಕ್ಟ್ರಿ ಯೂನಿಟ್ ಬೇಕು, ರಾ ಮೆಟೀರಿಯಲ್ ಎಲ್ಲಿ ಸಿಗ್ತದೆ ನೋಡ್ಬೇಕು, ಅದರೊಟ್ಟಿಗೆ ಕಸ್ಟಮರ್ ಹುಡುಕ್ಬೇಕು, ಅದರೊಟ್ಟಿಗೆ ನಮ್ಮ ಒಂದು ಈ ಒಂದು ಬಿಸ್ನೆಸ್ ರನ್ ಆಗ್ಲಿಕ್ಕೆ ಸೊ ಅಲ್ಲಿ ಆ ಒಂದು ಸಿಸ್ಟಮ್ ಅನ್ನು ನೋಡ್ಲಿಕ್ಕೆ ನಿಮ್ಗೆ ಸೇಲ್ಸ್ ಪರ್ಸನ್ ಬೇಕು, ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗಳು ಬೇಕು, ಅಲ್ಲಿ ಡ್ರೈವರ್ಸ್ಗಳು ಬೇಕು, ಅದೇ ಅಲ್ಲದೆ ಎಂಪ್ಲಾಯೀಸ್ಗಳು ಬೇಕು, ಅದರೊಟ್ಟಿಗೆ ಮ್ಯಾನೇಜರ್ ಬೇಕು, ಅಕೌಂಟೆಂಟ್ ಬೇಕು, ಇವರನ್ನೆಲ್ಲ ಹೈಯರ್ ಮಾಡ್ತೇನೆ ನಾನು. ಸೊ ನನ್ನ ಒಂದು ಏನು ಇನ್ವೆಸ್ಟ್ಮೆಂಟ್ ಇಲ್ಲಿ ತೊಡಗಿಸಿಕೊಂಡು ಅವರನ್ನೆಲ್ಲ ಹೈಯರ್ ಮಾಡಿಕೊಂಡು ಅವ್ರ ಹತ್ರ ನಾನು ಕೆಲಸ ಮಾಡ್ತೇನೆ. ಸೊ ನಾನು ಎಷ್ಟು ಕೆಲಸ ಮಾಡ್ತೇನೆ ಅಂತ ಹೇಳೋದಾದ್ರೆ, ಸೊ ಇಲ್ಲಿ ನಾನು ದಿನದ ಸಮಯ ಇವ್ರು ಎಷ್ಟು ಕೊಡ್ತಾರೆ, 8 ರಿಂದ 10 ಗಂಟೆ ಕೊಡ್ತಾರ, ಸೊ ನಾನು ಅಷ್ಟೇ ಗಂಟೆನ ಇಲ್ಲಿ ಕೊಡ್ತೇನೆ. ಸೊ ಆದ್ರೆ ನನ್ನ ಆದಾಯ ಎಷ್ಟಿದೆ ಅಂತ ಹೇಳಿದ್ರೆ, ನನ್ನ ಒಂದು ಫ್ಯಾಕ್ಟರಿಯಲ್ಲಿ 300 ಜನ 8 ಗಂಟೆ ದುಡಿತಾರಂತ ಆದ್ರೆ, ಸೊ ನನ್ನ ಒಂದು ದಿವಸದ್ದು ಗಂಟೆ ಎಷ್ಟಾಯ್ತು, 2400 ಗಂಟೆ ದುಡಿದಷ್ಟು ಆಯ್ತು. ಸೊ ಅಷ್ಟು ಒಂದು ಆದಾಯವನ್ನು ನಾನು ಇಲ್ಲಿ ಹೆಚ್ಚಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಹೇಳಿದ್ರೆ, ಅಷ್ಟು ಜನ ದುಡಿಯುವಾಗ ಅಲ್ಲಿ ಆಗುವ ಉತ್ಪತ್ತಿ ಒಬ್ಬ ದುಡಿಯುವುದಕ್ಕಿಂತ ಜಾಸ್ತಿ ಆಗುವುದರಿಂದ ಸೊ ಇಲ್ಲಿ ನಾನು ದೊಡ್ಡ ಮಟ್ಟದ ಆದಾಯವನ್ನು ನಾನು ಇಲ್ಲಿ ಪಡೀಲಿಕ್ಕೆ ಆಗ್ತದೆ. ಯಾಕೆ ಹೇಳಿದ್ರೆ, ನಾನು ಇವರಿಗೆ ಕೊಡುವಂಥದ್ದು ಒಂದು ಲಿಮಿಟೆಡ್ ಸ್ಯಾಲರಿ ಮಾತ್ರ. ಸೊ ನನ್ಗೆ ಏನು ಇಲ್ಲಿ ಲಾಭಾಂಶ ಬರ್ತದೆ ಅದು ನನ್ನ ಒಂದು ಪ್ರಾಫಿಟ್ ಆಗ್ತದೆ. ಆ ಮುಖಾಂತರ ಸೊ ನನ್ನ ಬಿಸ್ನೆಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ. ಸೊ ಈ ಮುಖಾಂತರ ಶ್ರೀಮಂತರಾಗ್ತಾ ಹೋಗ್ತಾರೆ. ಅದಕ್ಕೆ ನಿಮ್ಗೆ ಕಣ್ಣೆದುರಲ್ಲೇ ಇದೆ. ಸೊ ಈಗ ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಡೇ ಬೈ ಡೇ ಅವರು ಶ್ರೀಮಂತರು ಆಗ್ತಾರೆ ಯಾಕೆ ಹೇಳಿದ್ರೆ, ಅವರು ಒಂದು ಹೊಸ ಬಿಸ್ನೆಸ್ ಸಿಸ್ಟಮ್ಗೆ ಇನ್ವೆಸ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಹೊಸ ಬಿಸ್ನೆಸ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸೊ
ಸೊ ಯಾರು ಈ ಒಂದು ಎಂಪ್ಲಾಯ್ ಇದ್ದಾರೆ, ಸೊ ಒಂದು ಹೈ ಎಜುಕೇಟೆಡ್ ಪೀಪಲ್ ಇರ್ತಾರೆ, ಸೊ ಅವರನ್ನು ಹೈಯರ್ ಮಾಡಿಕೊಂಡು ಸೊ ಅವರ ಒಂದು ಬುದ್ಧಿಶಕ್ತಿ, ಅವರ ಒಂದು ಟ್ಯಾಲೆಂಟ್ ಏನಿರ್ಬೋದು, ಅವರ ಒಂದು ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಅವರು ರಿಚ್ ಆಗ್ತಾ ಹೋಗ್ತಾರೆ. ಸೊ ಅದರಿಂದ ಇಲ್ಲಿ ನಿಮ್ಗೆ ಇಲ್ಲಿ ಗೊತ್ತಾಯ್ತು ಏನ್ ಹೇಳಿದ್ರೆ, ಸೊ ನಿಮ್ಗೆ ಎಜುಕೇಶನ್ಗಿಂತಲೂ, ಸೊ ಎಜುಕೇಶನ್ ಬೇಕು, ಸೊ ಅದಕ್ಕಿಂತಲೂ ಮೇನ್ ಬೇಕು ಹೇಳಿದ್ರೆ ಒಂದು ಧೈರ್ಯ, ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡುವ ಧೈರ್ಯ, ರಿಸ್ಕ್ ತಗೊಳ್ಳುವ ಧೈರ್ಯ, ಅದರೊಟ್ಟಿಗೆ ಸೊ ಒಬ್ಬ ಒಂದು ಎಕ್ಸ್ಪರ್ಟ್ ಅಥವಾ ಒಂದು ಹೈಯರ್ ಡಿಗ್ರಿ ತಗೊಂಡ ಒಂದು ಹೈ ಎಜುಕೇಟೆಡ್ ಪರ್ಸನ್ ಅನ್ನು ನೀವು ದುಡಿಸ್ಲಿಕ್ಕೆ ಗೊತ್ತಿರಬೇಕು. ಅಂತ ಒಂದು ಓನ್ ಸಿಸ್ಟಮ್ ಅನ್ನು ನೀವು ಓನ್ ಮಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇದ್ರೆ ಸೊ ನೀವು ಬಿಸ್ನೆಸ್ ಓನರ್ ಆಗ್ಬೋದು. ಆದ್ರೆ ಇಲ್ಲಿ ಅಗೈನ್ ಬರುವಂತದ್ದು ಸೊ ರಿಸ್ಕ್ ಫ್ಯಾಕ್ಟರ್, ಹೆವಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಅಗತ್ಯ ಇರ್ತದೆ. ಸೊ ಆದ್ರಿಂದ ಹೆಚ್ಚಿನ ಜನರು ಈ ಕ್ಯಾಟಗರಿ ಬರ್ಲಿಕ್ಕೆ ರೆಡಿ ಇರೋದಿಲ್ಲ. ಸೊ ನೆಕ್ಸ್ಟ್ ಬರುವಂತದ್ದು ಇನ್ವೆಸ್ಟರ್. ಸೊ ಇಲ್ಲಿ ಇನ್ವೆಸ್ಟರ್ ಬಗ್ಗೆ ನಾವು ಹೇಳೋದಂತಾದ್ರೆ, ಸೊ ನಿಮ್ಗೀಗ ಅಂಬಾನಿಯನ್ನು ನೋಡಿರ್ಬೋದು. ಸೊ ಎಲ್ಲರೂ ಲಾಕ್ಡೌನ್ ಟೈಮ್ ಅಲ್ಲಿ ಸೊ ಎಲ್ಲರೂ ಹಣದ ಕೊರತೆ ಅನುಭವಿಸ್ತಾ ಇದ್ರು, ಫೈನಾನ್ಷಿಯಲಿ ತುಂಬಾ ತೊಂದರೆ ಒಳಗಾದ ಟೈಮ್ ಅಲ್ಲಿ ಸೊ ಮುಖೇಶ್ ಅಂಬಾನಿ ಏನಿದ್ದಾರೆ ಸೊ ಡೇ ಬೈ ಡೇ ರಿಚ್ ಆಗ್ತಾ ಹೋದ್ರು. ಸೊ ವರ್ಲ್ಡಿನ ಒಂದು ಟಾಪ್ ಸೊ ರಿಚೆಸ್ಟ್ ಪರ್ಸನಲ್ಸ್ ಅವರು ತಮ್ಮ ಪ್ಲೇಸ್ ಅನ್ನು ಇದು ಮಾಡಿದ್ರೆ ಹೇಳಿದ್ರೆ, ಅವ್ರು ಏನ್ ಮಾಡಿದ್ರು, ಅವರಲ್ಲಿರುವಂತ ಬಂಡವಾಳವನ್ನು ಒಳ್ಳೊಳ್ಳೆ ಬಿಸ್ನೆಸ್ ಸಿಸ್ಟಮ್ಗೆ ಇನ್ವೆಸ್ಟ್ ಮಾಡಿಕೊಂಡು ತನ್ನ ಸಂಪತ್ತನ್ನು ಇನ್ಕ್ರೀಸ್ ಮಾಡ್ತಾ ಹೋದ್ರು. ಅದೇ ಅಲ್ಲದೆ ಕೆಲವೊಂದು ಅವರದ್ದೇ ಆದ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ತಯಾರು ಮಾಡಿದ್ರು. ಅದರಲ್ಲಿ ಈಗ ಜಿಯೋ ಏನು ಮೊಬೈಲ್ ನೀವು ಯೂಸ್ ಮಾಡ್ತೀರಿ, ಸೊ ಜಿಯೋ ಕಂಪನಿಯನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಅದೇ ಅಲ್ಲದೆ ತುಂಬಾ ಕಂಪನಿಯನ್ನು ಅವರು ಪರ್ಚೇಸ್ ಮಾಡಿದ್ರು, ಶೇರ್ ಅದಕ್ಕೆ ಇನ್ವೆಸ್ಟ್ ಮಾಡಿಕೊಂಡು ತನ್ನ ಒಂದು ಆಸ್ತಿಯನ್ನು ಜಾಸ್ತಿ ಮಾಡ್ತಾ ಹೋದ್ರು. ಆದ್ರಿಂದ ಸೊ ಶ್ರೀಮಂತರು ಯಾವಾಗ್ಲೂ ಶ್ರೀಮಂತರ ಆಗ್ತಾ ಹೋಗ್ತಾರೆ. ಇಲ್ಲಿ ಹಣವೇ ಹಣವನ್ನು ಉತ್ಪತ್ತಿ ಮಾಡುವಂತ ಒಂದು ವ್ಯವಸ್ಥೆ. ಈ ಒಂದು ಬಿಸ್ನೆಸ್ ಓನ್ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಇದು ಜನರ ಮುಖಾಂತರ ಸೊ ನಿಮ್ಮ ಒಂದು ಆದಾಯವನ್ನು ಹೆಚ್ಚಿಸುವ ಒಂದು ವ್ಯವಸ್ಥೆ. ಸೊ ಅದರಿಂದ ನಾವು ನಮ್ಮ ಡ್ರೀಮ್ಸ್ ಫುಲ್ಫಿಲ್ ಮಾಡಬೇಕು, ನಾವು ಫೈನಾನ್ಷಿಯಲಿ ಫ್ರೀಡಮ್ ಪಡಿಬೇಕಂತಾದ್ರೆ ಸೊ ನಮ್ಗೆ ಇರುವಂತ ಒಂದು ಒಂದೇ ದಾರಿ ಅಂತ ಹೇಳಿದ್ರೆ ರೈಟ್ ಕ್ವಾಡ್ರೆಂಟ್ಗೆ ಬರುವಂತದ್ದು. ಸೊ ಈಗ ಅಗೈನ್ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಕ್ವಶನ್ ಬರುವಂತದ್ದು, ಸೊ ಇಷ್ಟು ಬಂಡವಾಳ ನಮ್ಮಲ್ಲಿ ಇದೆಯಾ, ಸೊ ಇದೆಲ್ಲ ನನಗೆ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಒಂದು ದೊಡ್ಡ ಚಾಲೆಂಜ್ ಇರ್ಬೋದು. ಸೊ ಇದಕ್ಕೆ ಒಂದು ಸಾಧ್ಯತೆ ಇದೆ ಏನಂತ ಹೇಳಿದ್ರೆ, ಸೊ ನೀವೊಂದು ನಮ್ಮ ಒಂದು ಥರ್ಡ್ ಕ್ವಾಡ್ರೆಂಟ್ಗೆ ನೀವು ಬರ್ಲಿಕ್ಕೆ ರೆಡಿ ಇದ್ದೀರಂತಾದ್ರೆ ಸೊ 100% ಮಾಡ್ಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಒಂದು ಬಿಸ್ನೆಸ್ ಒಂದು ಓನರ್ ಆಗ್ಬೇಕಂತ ಕೇಳಿದ್ರೆ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಪಾರ್ಟ್ ಬರ್ತದೆ. ನಾವೇ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ಓನ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ನಾನು ಆ ವಿಚಾರ ಹೇಳುವಂತಲ್ಲ. ಸೊ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಒಂದು ಎಕ್ಸಿಸ್ಟಿಂಗ್ ಒಂದು ಬಿಸ್ನೆಸ್ ಸಿಸ್ಟಮ್ ನ ನೀವು ಪಾರ್ಟ್ನರ್ ಆಗ್ಬೇಕು, ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಅಂತ ಹೇಳ್ತೇವೆ. ಸೊ ಈ ಒಂದು ಬಿಸ್ನೆಸ್ ಸಿಸ್ಟಮ್ ನ ನೀವು ಒಂದು ಪಾರ್ಟ್ನರ್ ಆಗುವುದರ ಮುಖಾಂತರ ಸೊ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ನೀವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಓನರ್ ಆದವ ಬಿಸ್ನೆಸ್ ಸಿಸ್ಟಮ್ ಅನ್ನು ಓನ್ ಕ್ರಿಯೇಟ್ ಮಾಡ್ತಾನೆ. ಸೊ ಅದಕ್ಕೆ ಬಂಡವಾಳ ತೊಡಗಿಸ್ತಾನೆ, ರಿಸ್ಕ್ ಎಲ್ಲ ಇದು ಮಾಡ್ತಾರೆ. ಆದ್ರೆ ಇಲ್ಲಿ ಹಾಗೆಲ್ಲ. ಸೊ ಈ ಇಂಡಸ್ಟ್ರಿಯಲ್ಲಿ ಸೊ ನೀವು ಇಲ್ಲಿ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್, ಒಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಸಿಸ್ಟಮ್ ನ ನೀವು ಪಾರ್ಟ್ ಆಗಿ ಸೊ ಅದರ ಒಂದು ಡಿಸ್ಟ್ರಿಬ್ಯೂಟರ್ ಪಾರ್ಟ್ನರ್ಶಿಪ್ ಅನ್ನು ನೀವು ತಗೊಳ್ಳುವಂತ ಒಂದು ವ್ಯವಸ್ಥೆ. ಸೊ ಇಲ್ಲಿ ಏನಾಗ್ತದೆ, ಗ್ರೂಪ್ ಆಫ್ ಪೀಪಲ್, ಸೊ ಯಾರು ಎಂಪ್ಲಾಯೀಸ್ ಗಳಿದ್ದಾರೆ ಸೊ ಅವರೆಲ್ಲ ಈ ಒಂದು ಬಿಸ್ನೆಸ್ ಓನರ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಎಂಥದ್ದು ಲಾಭ ಬಂದ್ರು ಸಹ ಬಿಸ್ನೆಸ್ ಓನರಿಗೆ, ಎಷ್ಟು ಲಾಸ್ ಆದ್ರೂ ಸಹ ಬಿಸ್ನೆಸ್ ಓನರಿಗೆ. ಸೊ ಇಲ್ಲಿ ಇವರದ್ದು ಏನ್ ಹೇಳಿದ್ರೆ ತಿಂಗಳಿಗೆ ದುಡಿತಾರೆ, ಅಷ್ಟೇ ಸಂಬಳವನ್ನು ತಗೊಳ್ತಾರೆ. ಸೊ ಇಲ್ಲಿ ಹಾಗೆಲ್ಲ ಇಟ್ಸ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆದ್ರಿಂದ ಸೊ ಇಲ್ಲಿಯೂ ನಮ್ಗೆ ಒಂದು ಗ್ರೂಪ್ ಆಫ್ ಪೀಪಲ್ ಬೇಕು. ಸೊ ಆದ್ರೆ ಆ ಒಂದು ಗ್ರೂಪ್ ಆಫ್ ಪೀಪಲ್ ಅನ್ನು ಒಟ್ಟು ಮಾಡುವ ಕೆಲಸ, ನಾವು ಒಂದು ಡಿಸ್ಟ್ರಿಬ್ಯೂಟರ್ಗಳ ಒಂದು ಗ್ರೂಪ್ ಅನ್ನು ನಾವು ಈ ಒಂದು ಕಂಪನಿಗೆ ಪರಿಚಯ ಮಾಡುವಂಥದ್ದು ಅಥವಾ ಈ ಒಂದು ಬಿಸ್ನೆಸ್ ಸಿಸ್ಟಮ್ಗೆ ಪರಿಚಯ ಮಾಡುವಂತ ಒಂದು ಕೆಲಸ. ಹಾಗಾದ್ರೆ ಈ ಒಂದು ಗ್ರೂಪ್ ಆಫ್ ಪೀಪಲ್ ನಮ್ಗೋಸ್ಕರ ಕೆಲಸ ಮಾಡ್ತಾರ ಅಂತ ಕೇಳಿದ್ರೆ ಸೊ ಇದಲ್ಲ. ಇದೇನಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ಸ್ಗಳು. ಸೊ ಈ ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ಸ್ಗಳು ಹೇಗಿರ್ತಾರೆ ಹೇಳಿದ್ರೆ, ಅವರು ಅವರಿಗೋಸ್ಕರ ದುಡಿತಾ ಇರ್ತಾರೆ. ಸೊ ನಾವು ನಮ್ಗೋಸ್ಕರ ದುಡಿತಾ ಇರ್ತೇವೆ. ಸೊ ಈ ಒಂದು ಗ್ರೂಪ್ ಅಲ್ಲಿ ನೀವು ಒಂದು ಟರ್ನ್ ಓವರ್ ಕ್ರಿಯೇಟ್ ಏನಾಗ್ತದೆ ಸೊ ಅದು ನಿಮ್ಮ ಮುಖಾಂತರ ಆದ್ರಿಂದ ಸೊ ನಿಮ್ಗೆ ಇಲ್ಲಿ ಸೊ ಅದರ ಒಂದು ಬೆನಿಫಿಟ್ ಅನ್ನು ನೀವು ಪಡಿಲಿಕ್ಕೆ ಆಗ್ತದೆ. ಸೊ ಅದರ ಮುಖಾಂತರ ಸೊ ನೀವು ದೊಡ್ಡ ಮಟ್ಟದ ಒಂದು ಇನ್ಕಮ್ ಅನ್ನು ಪಡಿಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಪಡಿಲಿಕ್ಕೆ ಆಗ್ತದೆ, ಅರ್ಲಿ ರಿಟೈರ್ಮೆಂಟ್ ಪಡಿಲಿಕ್ಕೆ ಆಗ್ತದೆ. ನಾಳೆ ನೀವು ಹೆಚ್ಚು ಎಫರ್ಟ್ ಹಾಕದೇ ಇದ್ರು ಸಹ, ದುಡಿಲಿಕ್ಕೆ ಆಗದೇ ಇದ್ರು ಸಹ ಸೊ ನೀವು ನಿರಂತರವಾಗಿ ಆದಾಯ ಗಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಸೊ ನಾವೊಂದು ಬಿಸ್ನೆಸ್ ಸಿಸ್ಟಮ್ ನ ಒಂದು ಪಾರ್ಟ್ನರ್ ಆಗ್ಬೇಕು, ಅದರ ಒಂದು ಪಾರ್ಟ್ ಆಗ್ಬೇಕು. ಸೊ ಅದರ ಮುಖಾಂತರ ಸೊ ನಾವು ಅಂತ ಒಂದು ಆಸಕ್ತಿ ಇರುವಂತ ಒಂದು ಜನರ ಒಂದು ಗುಂಪನ್ನು ಕ್ರಿಯೇಟ್ ಮಾಡೋ ಮುಖಾಂತರ ಸೊ ನಾವು ಇಲ್ಲಿ ಒಬ್ಬ ಬಿಸ್ನೆಸ್ ಓನರ್ ಆಗುವಂಥದ್ದು. ಆದ್ರೆ ಇಲ್ಲಿ ನಾವು ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿರ್ತೇವೆ, ಇದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಆದ್ರಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಪಾರ್ಟ್ ಕಂಪನಿಯೇ ಮಾಡೋದ್ರಿಂದ ಸೊ ಕಂಪನಿಯೇ ಸೊ ಎಂಥದ್ದು ಫ್ಯಾಕ್ಟ್ರಿ ಮಾಡಿರ್ತದೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡ್ತದೆ, ಸೊ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ನೋಡ್ತದೆ, ಪ್ರಾಡಕ್ಟ್ ಕ್ವಾಲಿಟಿ ನೋಡ್ತದೆ. ಸೊ ಅದರೊಟ್ಟಿಗೆ ಡಿಸ್ಟ್ರಿಬ್ಯೂಷನ್ ಶಿಪ್
ಅನ್ನು ಒಂದು ವ್ಯವಸ್ಥೆಯನ್ನು ಮಾಡಿರ್ತದೆ. ಸೊ ನಮ್ಮ ಕೆಲಸ ಏನಂತ ಹೇಳಿದ್ರೆ, ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡುವ ಮುಖಾಂತರ, ಸೊ ಜನರಿಗೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ನ ಒಂದು ಅವೇರ್ನೆಸ್ ಪಡೆಯುವ ಮುಖಾಂತರ, ಸೊ ನಾವು ನೇರವಾಗಿ ಈ ಒಂದು ಸಿಸ್ಟಮ್ ನ ಒಂದು ಬಳಕೆದಾರ ಆಗುವ ಮುಖಾಂತರ, ಸೊ ಇಂಥ ಒಂದು ಬಳಕೆದಾರರ ಒಂದು ಡಿಸ್ಟ್ರಿಬ್ಯೂಟರ್ ಗಳ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡುವ ಮುಖಾಂತರ, ಸೊ ನಾವು ಫೈನಾನ್ಷಿಯಲಿ ಫ್ರೀಡಮ್ ಅಂತ ಇಲ್ಲಿ ನಮ್ಗೆ ಪಡಿಲಿಕ್ಕೆ ಆಗ್ತದೆ. ಸೊ ಅದು ಏನು ಅಂತ ನೋಡುವ. ಇದೊಂದು 21st ಸೆಂಚುರಿಯ ಒಂದು ಹೊಸ ಒಂದು ವೇ ಅಂತ ಹೇಳ್ಬೋದು, ಡಿಸ್ಟ್ರಿಬ್ಯೂಷನ್ ಒಂದು ಮೆಥಡ್ ಅಂತ ಸಹ ಹೇಳ್ಬೋದು. ಸೊ ಒಂದು ವಸ್ತು ಇರ್ಬೋದು ಅಥವಾ ಸೇವೆಯನ್ನು ಜನರಿಗೆ ತಲುಪಿಸುವಂತ ಒಂದು ಹೊಸ ವ್ಯವಸ್ಥೆ, ಇಟ್ಸ್ ಅ ನ್ಯೂ ವೇ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಹಾಗಾದ್ರೆ ಟ್ರೆಡಿಷನಲ್ ವೇ ಅಲ್ಲಿ ಏನಾಗ್ತಾ ಇದೆ? ಸೊ ಇದನ್ನ ನಾವು ಟ್ರೆಡಿಷನಲ್ ವೇ ಅಲ್ಲಿ ನೋಡುದಂತಾದ್ರೆ, ಸೊ ನಾವು ಯಾವುದೇ ಒಂದು ಉತ್ಪನ್ನವನ್ನು ನಾವು ಖರೀದಿ ಮಾಡೋದಂತಾದ್ರೆ ನಾವು ಟ್ರೆಡಿಷನಲ್ ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ತೇವೆ. ಸೊ ಅಲ್ಲಿ MRP ರೇಟ್ ಕೊಡ್ತೇವೆ, ಅವರಿಗೆ ಒಂದು ಡಿಸ್ಟ್ರಿಬ್ಯೂಟರ್ ಇಂದ ಬಂದಿರ್ತದೆ, ಡಿಸ್ಟ್ರಿಬ್ಯೂಟರ್ಗೆ ಡೀಲರ್ ಇಂದ ಬಂದಿರ್ತದೆ, ಡೀಲರ್ಸ್ಗೆ ಮ್ಯಾನುಫ್ಯಾಕ್ಚರ್ ಇಂದ ಆ ಒಂದು ಉತ್ಪನ್ನ ಬಂದಿರ್ತದೆ. ಆ ಒಂದು ಉತ್ಪನ್ನ ಮಾರುಕಟ್ಟೆಗೆ ಬಂದಿದೆ ಅಂತ ಗೊತ್ತಾಗುವಂಥದ್ದು ಅಡ್ವರ್ಟೈಸ್ಮೆಂಟ್. ಈ ಎರಡು ಟೈಪ್ ಆಫ್ ಪೀಪಲ್ ಸೊ ಅಲ್ಲಿ ಮಧ್ಯದಲ್ಲಿ ಇರುವುದರಿಂದ ನಮ್ಗೊಂದು ಉತ್ಪನ್ನ ಸಿಗ್ತದೆ ವಿನಃ ಅದರಿಂದ ನಮ್ಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ನಮ್ದೇ ಆದ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡುವ ಅವಕಾಶ ಇಲ್ಲ, ಬಿಸ್ನೆಸ್ ಮಾಡುವ ಅವಕಾಶ ಇಲ್ಲ. ಸೊ ನಮ್ಗೆ ಆ ಉತ್ಪನ್ನ ಬೇಕು, ಅದಕ್ಕೋಸ್ಕರ ನಾವು ಖರೀದಿಸ್ತೇವೆ, ಉಪಯೋಗ ಮಾಡ್ತೇವೆ. ಸೊ ಆದ್ರೆ ಈಗಿನ ಒಂದು ಅಡ್ವಾನ್ಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸೊ ಇದನ್ನು ನಾವು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರಿತೇವೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಕರಿತೇವೆ, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೇವೆ. ಸೊ ಈ ಮೂರು ಡಿಸ್ಟ್ರಿಬ್ಯೂಷನ್ ಶಿಪ್ ಅಲ್ಲಿ ಸೊ ನಿಮ್ಗೆ ಬೆನಿಫಿಟ್ ಏನಂತ ಹೇಳಿದ್ರೆ, ಸೇಮ್ ನಾವು ಅಲ್ಲಿ ಏನು ಟ್ರೆಡಿಷನಲ್ ಔಟ್ಲೆಟ್ ಅಲ್ಲಿ ನಾವು ಉತ್ಪನ್ನವನ್ನು ಖರೀದಿ ಮಾಡ್ತೇವೆ, ಸೊ ಇಲ್ಲಿ ಖರೀದಿ ಮಾಡುದು ಏನಂತ ಹೇಳಿದ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಡಿಸ್ಟ್ರಿಬ್ಯೂಷನ್ ಶಿಪ್ ಪಾರ್ಟ್ನರ್ ಆಗಿಕೊಂಡು ನೇರವಾಗಿ ನಾವು ಖರೀದಿ ಮಾಡ್ತೇವೆ. ಸೊ ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ಹಾಗಾದ್ರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಒಂದು ಕೆಲಸ ಯಾರು ಮಾಡಬೇಕು? ಇಲ್ಲಿ ನಾವೇ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಸೊ ಹಾಗಾದ್ರೆ ಈ ಪ್ರಾಡಕ್ಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುವುದು ಯಾರು? ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಕಂಪನಿಯ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಕಂಪನಿಯ ಒಂದು ಔಟ್ಲೆಟ್ ಗಳು ಇರ್ತದೆ, ಅಥವಾ ಸೊ ಆನ್ಲೈನ್ ಅಲ್ಲಿ ಸೊ ಉತ್ಪನ್ನ ನೇರವಾಗಿ ಆ ಒಂದು ಕನ್ಸ್ಯೂಮರ್ ಅಥವಾ ಡಿಸ್ಟ್ರಿಬ್ಯೂಟರ್ ಗಳ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡುದು. ಸೊ ಅದರಿಂದ ನಾವಿಲ್ಲಿ ಈ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ಅನ್ನು ಒಂದು ವ್ಯಕ್ತಿ ಪಡೆದ್ರೆ ಸೊ ಅವನಿಗೆ ಸಿಗುವಂತ ಲಾಭ, ಅದರ ಜೊತೆಗೆ ಈ ಉತ್ಪನ್ನಗಳನ್ನು ನೇರವಾಗಿ ಕಂಪನಿಯಿಂದ ಖರೀದಿ ಮಾಡಿ ಸ್ವತಃ ಯೂಸ್ ಮಾಡಿದ್ರೆ ಸೊ ಏನೆಲ್ಲ ಲಾಭ ಅಂತ ತಿಳಿಸುವಂತದ್ದು ಈ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ನಲ್ಲಿ ಇರುವಂತ ನಮ್ಮ ಕೆಲಸ. ಸೊ ನಾವು ಇಲ್ಲಿ ಸ್ವತಃ ಈ ಒಂದು ಉತ್ಪನ್ನಗಳನ್ನು ಉಪಯೋಗ ಮಾಡಬೇಕು. ಯಾಕಂತ ಹೇಳಿದ್ರೆ ಸೊ ನೀವು ಬೇರೆ ಬಿಸ್ನೆಸ್ ಅಲ್ಲಿ, ನಾನು ಹೇಳಿದೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಸೊ ಸೆಲೆಬ್ರಿಟೀಸ್ ಗಳು ಇರ್ತಾರೆ, ಸೊ ಫಿಲ್ಮ್ ಆಕ್ಟರ್ಸ್ ಇರ್ಬೋದು, ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು, ಅವ್ರು ಬಂದು ಅಡ್ವರ್ಟೈಸ್ ಮಾಡ್ತಾರೆ. ಸೊ ಅವರ ಮೇಲೆ ಇರುವಂತ ಒಂದು ಪ್ರೀತಿ ವಿಶ್ವಾಸದಿಂದ ಆ ಉತ್ಪನ್ನವನ್ನು ಜನರು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ್ರೆ ಉತ್ಪನ್ನ ಒಳ್ಳೇದಿದೆ ಅಂತ ಹೇಳಿದ್ರೆ ಅವರು ಪುನಃ ಖರೀದಿ ಮಾಡ್ತಾ ಇರ್ತಾರೆ. ಸೊ ಹಾಗಾದ್ರೆ ಇದರಲ್ಲಿ ಎರಡು ಪಾರ್ಟ್ ಅನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ಸೊ ಅದಕ್ಕೋಸ್ಕರ ನಾವು ಸ್ವತಃ ಈ ಉತ್ಪನ್ನಗಳನ್ನು ಯೂಸ್ ಮಾಡಬೇಕು. ಅದರ ಜೊತೆಗೆ ಸೊ ಅಡ್ವರ್ಟೈಸ್ ಮಾಡುವಂತ ಕೆಲಸ ನಾವೇ ಮಾಡಬೇಕು. ಈ ಉತ್ಪನ್ನ ಉಪಯೋಗ ಮಾಡುವುದರ ಜೊತೆಗೆ ಸೊ ಉತ್ಪನ್ನದ ಒಂದು ನಿಮ್ಗೆ ಏನು ಫೈನಾನ್ಷಿಯಲಿ ಪ್ರಾಫಿಟ್ ನ ಜೊತೆಗೆ ನಿಮ್ಮ ಕನಸುಗಳನ್ನು ಹೇಗೆ ಫುಲ್ಫಿಲ್ ಮಾಡಬಹುದು ಅಂತ ತಿಳಿಸುವಂತದ್ದೇ ನಮ್ಮ ಕೆಲಸ ಆಗಿರ್ತದೆ. ಸೊ ಅದರಿಂದ ಇಟ್ಸ್ ಅ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಏನಿದೆ, ಇಟ್ಸ್ ಅ ಯುನೀಕ್ ಅಪರ್ಚುನಿಟಿ. 21st ಸೆಂಚುರಿಯ ಒಂದು ಫ್ಯೂಚರ್ ಬಿಸ್ನೆಸ್ ಅಂತ ಸಹ ಗವರ್ಮೆಂಟ್ ರೆಕಗ್ನೈಸ್ ಮಾಡಿ ಫ್ಯೂಚರ್ ಇದಕ್ಕೆ ಒಂದು ಈ ಸ್ಕೋಪ್ ಇರೋದ್ರಿಂದ ಸೊ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದಕ್ಕೆ ಸೊಲ್ಯೂಷನ್ ಈ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಗೊತ್ತಾದ್ರಿಂದ ಸೊ ಇದಕ್ಕೆ ಒಂದು ಲೀಗಲಿ ಒಂದು ಲಾ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಯಾವ ಕಂಪನಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತದೆ, ಅದರ ಜೊತೆಗೆ ನೀವು ಕೈ ಜೋಡಿಸ್ಕೊಂಡು ಸೊ ನಿಮ್ಮ ಬಿಸ್ನೆಸ್ ಅನ್ನು ಮುಂದುವರಿಸಬಹುದು, ನಿಮ್ಮ ಕನಸನ್ನು ನನಸು ಮಾಡಬಹುದು. ಅರ್ಲಿ ರಿಟೈರ್ಮೆಂಟ್, ಅದರೊಟ್ಟಿಗೆ ಫೈನಾನ್ಷಿಯಲಿ ಫ್ರೀಡಮ್, ಸೊ ಫ್ಯಾಮಿಲಿಗೆ ಟೈಮ್, ಅದರೊಟ್ಟಿಗೆ ಸೊ ನಿಮ್ಮ ಒಂದು ಫಾರಿನ್ ಟೂರ್ ಹೋಗುವಂತ ಒಂದು ಡ್ರೀಮ್ಸ್ ಇರ್ಬೋದು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಇರ್ಬೋದು, ಪ್ರತಿಯೊಂದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಅವಕಾಶ ಕೊಡುವಂಥದ್ದೇ ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಸೊ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ MLM ಅಂತ ಹೇಳ್ತೇವೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಹೆಸರಲ್ಲಿ ಕರಿತಾ ಇರ್ತಾರೆ. ಸೊ ಆದ್ರೆ ಇಲ್ಲಿ ನೀವು ಫೈನಲಿ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಶಿಪ್ ಬೆಸ್ಟ್ ಅಷ್ಟೇ. ಆದ್ರೆ ಇಲ್ಲಿ ನಮ್ದು ಮೇನ್ ನಮ್ಗೆ ತಿಳ್ಕೊಳ್ಬೇಕು ಹೇಳಿದ್ರೆ ಸೊ ನಾವು ಚಾಯ್ಸ್ ಮಾಡುವಂತ ಒಂದು ಕಂಪನಿ, ಅದರ ಒಂದು ಪ್ರಾಡಕ್ಟ್, ಸೊ ಅದರೊಟ್ಟಿಗೆ ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ಸ್ಟ್ರೆಂತ್, ಸೊ ಇಷ್ಟು ಕರೆಕ್ಟ್ ಇದೆ ಅಂತ ಹೇಳಿದ್ರೆ, ಇಷ್ಟು ಒಂದು ರೈಟ್ ಕಂಪನಿಯ ಒಂದು ಪಾರ್ಟ್ನರ್ ನೀವು ಆಗಿದೆ ಅಂತ ಹೇಳಿದ್ರೆ, ಇದು ಮೂರು ಇರುವಂತದ್ದು. ಸೊ ಆಗ ನೀವು ಇದರಲ್ಲಿ ಒಂದು ನಿಮ್ಮ ಕನಸನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಹೇಳಿದ್ರೆ ಸೊ ನಿಮ್ಮ ಕಣ್ಣೆದುರಿಗೆ ತುಂಬಾ ನೆಟ್ವರ್ಕ್ ಕಂಪನಿಗಳು ಬರ್ಬೋದು. ಸೊ ಬಂದ್ರು ಸಹ ನೀವು ಫಸ್ಟ್ ತಿಳ್ಕೊಳ್ಬೇಕಾದದ್ದು ಸೊ ಕಂಪನಿ ಎಷ್ಟು ಸ್ಟೇಬಲ್ ಆಗಿದೆ. ಸೊ ಕಂಪನಿ
ಓನ್ ಫ್ಯಾಕ್ಟ್ರೀಸ್ ಓನ್ ಮಾಡಿದೆ. ಸೊ ಈಗ ನಿಮ್ಮ ಕಣ್ಣೆದುರಿಗೆ ನೋಡಿರ್ಬೋದು. ಸೊ ಯಾರ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಈ ಒಂದು ನೆಟ್ವರ್ಕ್ ಕಂಪನಿ ಅದಕ್ಕೆ ಲೇಬಲ್ ಹಾಕಿಕೊಂಡು ಸೊ ಮಾರಾಟ ಮಾಡುವುದು ಕಾಣ್ತದೆ. ಸೊ ಯಾರ ಮ್ಯಾನುಫ್ಯಾಕ್ಚರ್ ಮಾಡೋದು, ಯಾರ ಒಂದು ಪ್ರೊಡಕ್ಷನ್ ಮಾಡೋದು, ಸೊ ಇವರು ಲೇಬಲ್ ಹಾಕಿ ಮಾಡುವಂಥದ್ದು ಕಾಣ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ಬೇಕೇನು ಹೇಳಿದ್ರೆ, ಕಂಪನಿಯ ಒಂದು ಪ್ರಾಡಕ್ಟ್ ಯೂನಿಕ್ ಆಗಿದೆ, ಅದರೊಟ್ಟಿಗೆ ದಿನನಿತ್ಯ ಉಪಯೋಗ ಮಾಡುವಂತ ಪ್ರಾಡಕ್ಟ್, ಅದರೊಟ್ಟಿಗೆ ಜನರಿಗೆ ಬೇಕಾದಂತ ಒಂದು ಪ್ರಾಡಕ್ಟ್, ಅದರೊಟ್ಟಿಗೆ ಕಂಪನಿ ಓನ್ ಆಗಿ ಅವ್ರದ್ದು ಫಾರ್ಮ್ ಲ್ಯಾಂಡ್ ಅಲ್ಲಿ ಬೆಳೆಸುವಂತದ್ದು ಅಥವಾ ಅವರದ್ದೇ ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಸೊ ಅದರೊಟ್ಟಿಗೆ ಕಂಪನಿ ಓನರ್, ಸೊ ಅವರ ಒಂದು ಸಿದ್ಧಾಂತ ಏನು, ಅವರ ಒಂದು ವಿಷನ್ ಸ್ಟೇಟ್ಮೆಂಟ್ ಏನು, ಅವರ ಒಂದು ಯಾವುದು ಮಿಷನ್ ಸ್ಟೇಟ್ಮೆಂಟ್ ಏನು, ಸೊ ಇದನ್ನು ನೀವು ನೋಡ್ಕೊಳ್ಳಿ. ಸೊ ಅದರೊಟ್ಟಿಗೆ ಇದು ವರ್ಲ್ಡ್ ವೈಸ್ ಇದೆಯಾ, ಇದನ್ನು ನೀವು ನೋಡ್ಕೊಳ್ಬೇಕು. ಅದರೊಟ್ಟಿಗೆ ಇದು ಎಷ್ಟು ವರ್ಷದಿಂದ ಇದೆ, ಯಾವ ರೀತಿಯ ಒಂದು ಬೆಳವಣಿಗೆ ಮಾಡ್ತಾ ಇದೆ, ಸೊ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಆ ಒಂದು ಬ್ರ್ಯಾಂಡಿಗೆ ಯಾವ ರೀತಿಯ ಒಂದು ಹೆಸರಿದೆ, ಅದನ್ನು ನೀವು ತಿಳ್ಕೊಳ್ಳಿ. ಸೊ ಇದೆಲ್ಲ ಒಂದು ಸ್ಟೇಬಲ್ ಆಗಿದೆ ಹೇಳಿದ್ರೆ ಅಂತ ಕಂಪನಿಯ ಜೊತೆಗೆ ನೀವು ಕೈ ಜೋಡಿಸಬಹುದು. ಅದರೊಟ್ಟಿಗೆ ನೆಕ್ಸ್ಟ್ ಬರುವಂತದ್ದು ಪ್ರಾಡಕ್ಟ್ ಸುಪೀರಿಯಾರಿಟಿ. ಪ್ರಾಡಕ್ಟ್ ಯುನೀಕ್ ಆದ್ರೆ ಸೊ ಹೆಚ್ಚಿನವರು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಅದರೊಟ್ಟಿಗೆ ಇಟ್ಸ್ ನ್ಯಾಚುರಲ್ ಆಗಿರ್ಬೇಕು. ಅದರೊಟ್ಟಿಗೆ ಸೊ ಈಗಿನ ಒಂದು ವೆಲ್ನೆಸ್ ಇಂಡಸ್ಟ್ರಿ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಸೊ ವೆಲ್ನೆಸ್ ಪ್ರಾಡಕ್ಟ್ ಇರಬೇಕು, ಡೈಲಿ ಯೂಸೇಬಲ್ ಪ್ರಾಡಕ್ಟ್ ಇರಬೇಕು. ಅದರೊಟ್ಟಿಗೆ ಸೊ ನೀವು ಪ್ರತಿಯೊಬ್ಬ ಮನುಷ್ಯ ಅದನ್ನು ಪರ್ಚೇಸ್ ಮಾಡುವಂತ ಒಂದು ರೀತಿಯ ಪ್ರಾಡಕ್ಟ್ ಆಗಿರ್ಬೇಕು. ಇದೆಲ್ಲನ್ನು ನೋಡ್ಕೊಳ್ಬೇಕು. ಸೊ ಅದರೊಟ್ಟಿಗೆ ಒಂದು ಸರ್ಟಿಫೈಡ್ ಪ್ರಾಡಕ್ಟ್ ಆಗಿದ್ದು ಸೊ ಒಳ್ಳೇದು. ಮೇನ್ ಕ್ವಾಲಿಟಿ. ಸೊ ಇಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದು ಉತ್ಪನ್ನದ ರೆಪ್ರೆಸೆಂಟೇಟಿವ್ ನೀವು ಆಗಿರೋದ್ರಿಂದ, ಈ ಒಂದು ಉತ್ಪನ್ನದ ಅಡ್ವರ್ಟೈಸರ್ ನೀವು ಆಗಿರೋದ್ರಿಂದ, ಇದರ ಒಂದು ಸೊ ನೀವು ಅಂಬಾಸಿಡರ್, ಸೊ ನಾವೇನು ಹೇಳ್ತೇವೆ ಸೊ ರೋಲ್ ಮಾಡೆಲ್ ನೀವು ಆಗಿರೋದ್ರಿಂದ, ಸೊ ಈ ಒಂದು ಕಂಪನಿಯ ರೆಪ್ರೆಸೆಂಟೇಟಿವ್ ನೀವು ಆಗೋದ್ರಿಂದ, ಸೊ ನೀವು ಇಲ್ಲಿ ನೋಡ್ಕೊಳ್ಬೇಕು ಹೇಳಿದ್ರೆ ಪ್ರಾಡಕ್ಟ್ ನ ಕ್ವಾಲಿಟಿ, ಯುನೀಕ್ ಕ್ವಾಲಿಟಿ ಅಥವಾ ಒಂದು ಪ್ರಾಡಕ್ಟ್ ಒಂದು ಹೈ ಕ್ವಾಲಿಟಿ ನ್ಯಾಚುರಲ್ ಇರಬೇಕು. ಸೊ ಎಲ್ಲ ಒಂದು ಪ್ರತಿಯೊಂದು ಗವರ್ಮೆಂಟ್ ಕೆಲವೊಂದು ಸರ್ಟಿಫಿಕೇಶನ್ ಅನ್ನು ಪ್ರೊವೈಡ್ ಮಾಡ್ತದೆ. ಆ ಸರ್ಟಿಫಿಕೇಟ್ ಗಳನ್ನೆಲ್ಲ ಪಡೆದಿದ ಅಂತ ನೋಡ್ಬೇಕು. ಅಂತ ಒಂದು ಪ್ರಾಡಕ್ಟ್ಸ್ ಗಳು ಸೊ ನೀವು ಇದ್ರೆ ಅಂತ ಆದ್ರೆ ಮಾರುಕಟ್ಟೆಯಲ್ಲಿ ನಿಮ್ಗೆ ಅದನ್ನು ಸೊ ಡೆವಲಪ್ ಮಾಡ್ಲಿಕ್ಕೆ, ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನು, ಡಿಸ್ಟ್ರಿಬ್ಯೂಷನ್ ಟೀಮ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ನೆಕ್ಸ್ಟ್ ಬರುವಂತದ್ದು ಜನರಸಿಟಿ ಆಫ್ ಮಾರ್ಕೆಟಿಂಗ್ ಪ್ಲಾನ್. ಸೊ ಮಾರ್ಕೆಟಿಂಗ್ ಪ್ಲಾನ್ ಹೇಗೆ, ವಿನ್ ವಿನ್ ಮಾರ್ಕೆಟಿಂಗ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ನೆಟ್ವರ್ಕ್ ಅಲ್ಲಿ ನೋಡಿರ್ಬೋದು, ಟಾಪ್ ಅಲ್ಲಿ ಇದ್ದವ್ರು ಮಾತ್ರ ಹೆಚ್ಚು ಆದಾಯ ಗಳಿಸುವಂಥದ್ದು, ಕೆಳಗೆ ಒಂದು ಜಾಯಿನ್ ಆದವರು ಹಾಗೆ ಇರುವಂತದ್ದು. ಸೊ ಅಪರ್ಚುನಿಟಿ ಹೇಗಿರ್ಬೇಕು ಹೇಳಿದ್ರೆ, ಇವತ್ತೇ ಜಾಯಿನ್ ಆದವರು ಸಹ ಇವತ್ತಿನ ಅವರ ಒಂದು ಎಫರ್ಟಿನ ಮೇಲೆ ಸೊ ಯಾರೇ ಹೈಯರ್ ಲೆವೆಲ್ ಇರಲಿ ಆ ಲೆವೆಲ್ಗೆ ತಲುಪುವಂತ ಸಹ ಅವಕಾಶ ಇಲ್ಲಿ ಇರಬೇಕು. ಸೊ ಅದರೊಟ್ಟಿಗೆ ಗ್ಲೋಬಲ್ ಅರ್ನಿಂಗ್. ಸೊ ಇಟ್ಸ್ ಒನ್ ವರ್ಲ್ಡ್ ಒನ್ ಮಾರ್ಕೆಟಿಂಗ್ ಸಿಸ್ಟಮ್ ನ ಮುಖಾಂತರ ಸೊ ನೀವು ವರ್ಲ್ಡ್ ವೈಸ್ ಬಿಸ್ನೆಸ್ ಮಾಡುವಂತ ಅವಕಾಶ ಇದೆ ಅಂತ ನೋಡಿ. ಸೊ ಕೆಲವೊಂದು ಕಂಪನೀಸ್ ಗಳನ್ನ ನೀವು ನೋಡಬಹುದು. ಸೊ ಜಾಯಿನ್ ಆಗ್ಬೇಕಾದ್ರೆ ಸೊ ಕೆಲವೊಂದು ಅಮೌಂಟ್ ಅನ್ನು ಕೊಟ್ಟು ಜಾಯಿನ್ ಆಗುವಂತ ಜೊತೆಗೆ ಸೊ ಇನ್ನೊಂದು ದೇಶದಲ್ಲಿ ಮಾಡ್ಬೇಕಾದ್ರೆ ನೀವು ಪುನಃ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತದೆ. ಸೊ ಅದೇ ಒಂದು ಅಪರ್ಚುನಿಟಿ ಅಂತ ಹೇಗಿರ್ಬೇಕು ಹೇಳಿದ್ರೆ, ಒಂದು ಸಿಂಗಲ್ ಐಡಿಯಲ್ಲಿ ನೀವು ವರ್ಲ್ಡ್ ವೈಸ್ ಬಿಸ್ನೆಸ್ ಮಾಡುವಂತ ಅವಕಾಶ ಇದೆ ನೋಡಿ. ಸೊ ಗ್ಲೋಬಲ್ ಅರ್ನಿಂಗ್ ಅಪರ್ಚುನಿಟಿ ಇದೆ ಅಂತ ನೋಡಿ. ಸೊ ಸಾಮಾನ್ಯವು ಈ ಒಂದು ಬಿಸ್ನೆಸ್ ಅಲ್ಲಿ ತೊಡಗಿಕೊಳ್ಳಿಕ್ಕೆ ಆಗ್ತದ ನೋಡಿ. ಸೊ ಇದನ್ನೆಲ್ಲ ನೀವು ನೋಡ್ಬೇಕು. ಅದರೊಟ್ಟಿಗೆ IDSA ರೂಲ್ಸ್ ಏನ್ ಹೇಳಿದ್ರೆ ರಿಜಿಸ್ಟ್ರೇಷನ್ ಫ್ರೀ ಇರಬೇಕು. ಸೊ ಯಾವುದೇ ಒಂದು ರಿಜಿಸ್ಟ್ರೇಷನ್ ಗೆ ಹಣ ತಗೊಳ್ಬಾರ್ದು ಅಂತ ಹೇಳ್ತದೆ. ಸೊ ಆ ರೀತಿಯ ಸಿಸ್ಟಮ್ ಇದೆ ಅಂತ ನೋಡಿ. ಸೊ ಇದೆಲ್ಲ ಇದೆ ಅಂತಾದ್ರೆ ಸೊ ಅಂತ ಒಂದು ಕಂಪನಿಯ ಜೊತೆಗೆ ನೀವು ಕೈ ಜೋಡಿಸಬಹುದು. ಸೊ ಇದು 3 ವಿಚಾರ ನೀವು ತಿಳ್ಕೊಂಡು ನೀವೊಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಇಳಿರಿ. ಸೊ ಇವತ್ತು ಇಷ್ಟೆಲ್ಲ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಸೊ ನಾವು ಕೈ ಜೋಡಿಸಿದಂತ ಒಂದು ಇಂಡಸ್ಟ್ರಿ ಇಸ್ DXN. ಸೊ DXN ಕಂಪನಿ, ಸೊ ಇಟ್ಸ್ ಅ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಸೊ ಈ ಕಂಪನಿಯ ಜೊತೆಗೆ ನಾವು ಸೇರಿಕೊಂಡು ಸೊ ಈಗ ಒಂದು ಸಕ್ಸಸ್ಫುಲ್ ಆಗಿ ಈ ಒಂದು ಬಿಸ್ನೆಸ್ ಅನ್ನು ಬೆಳೆಸ್ತಾ ಇದ್ದೇವೆ. ಸೊ ಈ ಒಂದು DXN ಕಂಪನಿ ಏನು, ಸೊ ಅದರ ಒಂದು ಪ್ರಾಡಕ್ಟ್ಸ್ ಗಳು ಏನು, ಸೊ ಅದರೊಟ್ಟಿಗೆ ಮಾರ್ಕೆಟಿಂಗ್ ಪ್ಲಾನ್ ಒಂದು ಯೂನಿಕ್ನೆಸ್ ಏನು, ಸೊ ಇದನ್ನು ನೀವು ತಿಳ್ಕೊಳ್ಳಿ. ಸೊ ಇದರ ಬಗ್ಗೆ ನಿಮ್ಗೆ ಹೆಚ್ಚಿಗೆ ಇನ್ಫಾರ್ಮೇಶನ್ ನಾವು ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಕೊಡ್ತೇವೆ. ಸೊ ಇದು ಇವತ್ತಿನ ಒಂದು ಸೆಷನ್ ಅಲ್ಲಿ ಸೊ ನಿಮ್ಗೆ ಏನು ತಿಳಿತು ಅದನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಬೇಕಂತ ಸೊ ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಸೊ ಈ ಒಂದು ಸೆಷನ್ ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಕ್ಸಸ್ ಟೀಮ್ಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಅದೆಲ್ಲ ಲೀಡರ್ಸ್ಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಸೊ ನನ್ನ ಸೆಷನ್ ಅನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಸೊ ನಿಮ್ಮ ಒಂದು ಅಭಿಪ್ರಾಯಕ್ಕೆ ನಾವು ವೇಟ್ ಮಾಡ್ತಾ ಇದ್ದೇವೆ.